ನಲ್ಮೆಯ ವೀಕ್ಷಕರೇ, ಪ್ರೀತಿಯ ವಿದ್ಯಾರ್ಥಿಗಳೇ, ವಿದ್ಯಾಸ್ತ್ರ ದ ವೆಪನ್ ಆಫ್ ನಾಲೆಡ್ಜ್ಗೆ ಆದರದ ಸ್ವಾಗತ ಸುಸ್ವಾಗತ. ಇಂದಿನ ಪ್ರಗತಿಶೀಲ ಯುಗ, ಇಂದಿನ ವೈಜ್ಞಾನಿಕ ಯುಗ, ಇಂದಿನ ಆಧುನಿಕ ಯುಗ, ಮನುಷ್ಯನ ಸಾಧನೆಗಳು, ಮನುಷ್ಯನ ಪ್ರಗತಿ, ಮನುಷ್ಯನ ಅಚ್ಚರಿ ಮೂಡಿಸ್ತಕ್ಕಂತಹ ಅನ್ವೇಷಣೆಗಳು ನಿಜಕ್ಕೂ ಕೂಡ ಎಂಥವರನ್ನು ಕೂಡ ಬೆರಗುಗೊಳಿಸುತ್ತೆ. ಆದರೆ ಮಂಗಳನ ಅಂಗಳದಲ್ಲಿ ಯಾನವನ್ನ ಇಳಿಸಬೇಕು, ಮಂಗಳನ ಅಂಗಳವನ್ನ ಸಂಶೋಧನೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರುವ ಮನುಷ್ಯ ಯಾವತ್ತಾದ್ರೂ ಒಂದು ಸಲ ಮನಸ್ಸಿನ ಅಂಗಳದಲ್ಲಿ ಇಳಿಯುವಂತಹ ಪ್ರಯತ್ನವನ್ನ ಮಾಡಿದ್ದಾನ? ಈ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯ ತನಗೆ ತಾನು ಹಾಕೋಬೇಕು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತಿನ ನಮ್ಮ ಪದ್ಯ ಶ್ರೀ ರಾಮಧಾರಿ ಸಿಂಹ ದಿನಕರ್ ರವರು ಬರೆದಿರತಕ್ಕಂತಹ ಪದ್ಯ ಅಭಿನವ ಮನುಷ್ಯ, ಕರ್ನಾಟಕ ರಾಜ್ಯ ಪಠ್ಯಕ್ರಮ 10ನೇ ತರಗತಿಯ ಮತ್ತೊಂದು ಪದ್ಯದ ಜೊತೆ ನಾನು ನಿಮ್ಮ ಜೊತೆ ಇಂದು ಬಂದಿದ್ದೇನೆ. ಬನ್ನಿ, ರಾಮಧಾರಿ ಸಿಂಹ ದಿನಕರ್ ರವರು ರಚಿಸಿರುವಂತಹ ಅಭಿನವ ಮನುಷ್ಯ ಪದ್ಯವನ್ನ, ಅದರ ಸಾರಾಂಶವನ್ನ ಇಂದು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ರಾಮಧಾರಿ ಸಿಂಹ ದಿನಕರ್ ರವರು ಈ ಪದ್ಯದ ಮೂಲಕ ಏನು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, ಏನು ಈ ಪದ್ಯದ ಆಶಯ ಅಂತಂದ್ರೆ, कवि रामधारी सिंह दिनकर जी इस कविता के द्वारा यह संदेश देना चाहते हैं कि आज मनुष्य ने प्रकृति के हर एक तत्व पर विजयी प्राप्त कर ली है. हर एक तत्व पर, ಪ್ರತಿಯೊಂದು ತತ್ವದ ಮೇಲೂ ಕೂಡ ಇವತ್ತು ಮನುಷ್ಯ ವಿಜಯವನ್ನ ಸಾಧಿಸಿದ್ದಾನೆ. ಲೇಕಿನ್ कैसी विडंबना है, कैसी विडंबना है, ಎಂತಹ ವಿಪರ್ಯಾಸ कि उसने, दैट मीन्स मानव ने स्वयं को नहीं पहचाना, ಸ್ವಯಂ ಕೋ ನಹಿ ಪಹಚಾನ, ತನ್ನನ್ನು ತಾನು ಅರ್ಥ ಮಾಡಿಕೊಂಡಿಲ್ಲ, ಸ್ವಯಂ ಅವನು ಅರ್ಥ ಮಾಡಿಕೊಂಡಿಲ್ಲ. प्रकृति पर विजय प्राप्त करना मनुष्य की साधना है, लेकिन मानव मानव के बीच प्रेम का रिश्ता जोड़ना यह मानव की सिद्धि है. जो मानव 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 के बीच प्रेम का, स्नेह का रिश्ता जोड़े और आपस की दूरी को मिटाए, वही मानव कहलाने का अधिकारी होगा. ಕವಿ ಈ ಪದ್ಯದ ಮೂಲಕ ಒಂದು ಸಂದೇಶವನ್ನ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಮನುಷ್ಯ ಇವತ್ತು ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೆ, ಪ್ರತಿಯೊಂದು ಕಾನ್ಸೆಪ್ಟ್ ಮೇಲೆ ವಿಜಯವನ್ನ ಸಾಧಿಸ್ಬಿಟ್ಟಿದ್ದಾನೆ, ಆಸೀನನಾಗಿ ಬಿಟ್ಟಿದ್ದಾನೆ. ಆದ್ರೆ ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿಲ್ಲ. ಪ್ರಕೃತಿಯ ಮೇಲೆ ವಿಜಯವನ್ನ ಸಾಧಿಸೋದು ಮನುಷ್ಯನ ಸಾಧನೆ ನಿಜ. ಆದ್ರೆ ಯಾವ ಮನುಷ್ಯ ಮನುಷ್ಯತ್ವವನ್ನ ಪ್ರದರ್ಶಿಸಿ ಮಾನವನ ನಡುವೆ ಇರತಕ್ಕಂತಹ ವ್ಯವಧಾನವನ್ನ, ದೂರಿ, ಅಡೆತಡೆಗಳನ್ನ, ಅಂತರವನ್ನ ಕಮ್ಮಿ ಮಾಡ್ತಾನೆ ಮತ್ತು ಮಾನವನ ಮಧ್ಯೆ ಸ್ನೇಹ ಸಂಬಂಧವನ್ನ, ಪ್ರೀತಿಯ ಸಂಬಂಧವನ್ನ ಬೆಳೆಸ್ತಾನೆ, ಅವನೇ ಮಾನವ್ ಕಹಲಾನೆ ಕಾ ಅಧಿಕಾರಿ ಹೋಗ, ಮನುಷ್ಯ ಅಂತ ಅನ್ನಿಸ್ಕೊಳ್ಳುವಂತಹ ಅಧಿಕಾರಿಯಾಗಿರ್ತಾನೆ ಅಂತ ಹೇಳಿ ಶ್ರೀ ರಾಮಧಾರಿ ಸಿಂಹ ದಿನಕರ್ ಅವರು ಹೇಳ್ತಾರೆ. ಬನ್ನಿ, ಈ ಪದ್ಯದ ಮೊದಲ ಪಂಕ್ತಿಗಳಲ್ಲಿ ಕವಿ ಏನ್ ಹೇಳ್ತಾರೆ ನೋಡೋಣ. ಕವಿ ಈ ರೀತಿಯಾಗಿ ಹೇಳ್ತಾರೆ: ಆಜ್ ಕಿ ದುನಿಯಾ ವಿಚಿತ್ರ ನವೀನ್, ಪ್ರಕೃತಿ ಪರ್ ಸರ್ವತ್ರ है विजय पुरुष आसीन, है बंधे नर के करों में वारी विद्युत भाव, हुक्म पर चढ़ता उतरता है पवन का ताप, है नहीं बाकी कहीं व्यवधान, लांघ सकता नर सरित गिरी सिंधु एक समान. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಪ್ರಥಮ ಪಂಕ್ತಿಗಳಲ್ಲಿ 6 ಸಾಲುಗಳಲ್ಲಿ ಕವಿ ರಾಮಧಾರಿ ಸಿಂಹ ದಿನಕರ್ ಜಿ ಹೇಳ್ತಾರೆ, ಆಜ್ ಕಿ ದುನಿಯಾ ವಿಚಿತ್ರ और ನವೀನ್ है. ಇವತ್ತಿನ ಪ್ರಪಂಚ ಬಹಳ ವಿಚಿತ್ರ, ಬಹಳ ನವೀನ, ನಯಾ, ಹೊಸ ಪ್ರಪಂಚ. ನಯಾ ಇಸ್ಕಾ ವಿಲೋಮ್ ಶಬ್ದ ಪುರಾಣ. ಕವಿ ಹೇಳ್ತಾರೆ, ಇಂದಿನ ಪ್ರಪಂಚ ಬಹಳ ವಿಚಿತ್ರ, ಬಹಳ ನವೀನ, ತುಂಬಾ ವಿಚಿತ್ರವಾಗಿರ್ತಕ್ಕಂಥದ್ದು. ನೋಡಕ್ಕೆ ತುಂಬಾ ವಿಚಿತ್ರವಾದ ಸಂಗತಿಗಳು ಈ ಪ್ರಪಂಚದಲ್ಲಿ ಕಾಣಲಿಕ್ಕೆ ಸಿಗ್ತವೆ. ಹಾಗೆ ತುಂಬಾ ಹಳೇ, ತುಂಬಾ ವಿಚಿತ್ರ ಮತ್ತೆ ಹೊಸ ಪ್ರಪಂಚ.
ಯಾಕೆಂದ್ರೆ ಒಂದು ಲೈನ್ ನಲ್ಲಿ ಕವಿ ಹೇಳ್ತಾರೆ, ಪ್ರಕೃತಿ ಪರ ಸರ್ವತ್ರ ಹೈ ವಿಜಯ್ ಪುರುಷ್ ಆಸೀನ್. ಪ್ರಕೃತಿ ಪರ್, ಈ ಪ್ರಕೃತಿಯ ಮೇಲೆ, ದೈವದತ್ತವಾಗಿ ನಮಗೆ ಸಿಕ್ಕಿರುವಂತಹ ಪ್ರಕೃತಿಯ ಮೇಲೆ ವಿಜಯ ಸರ್ವತ್ರ ಹೈ, ಸಾರ್ವತ್ರಿಕವಾಗಿ, ದಟ್ ಮೀನ್ಸ್ ಪ್ರತಿಯೊಂದು ತತ್ವದ ಮೇಲೂ ಕೂಡ ಸಾರ್ವತ್ರಿಕವಾಗಿ ಮನುಷ್ಯನೇ ವಿಜಯ್ ಪ್ರಾಪ್ತ ಕರ್ ಲಿಯಾ ಹೈ, ಆಸೀನ್ ಹೋ ಗಯಾ ಹೈ, ವಿಜಯವನ್ನ ಸಾಧಿಸಿ ಪ್ರಕೃತಿಯ ಮೇಲೆ ಕುಳಿತಿದ್ದಾನೆ. ದಟ್ ಮೀನ್ಸ್ ಪ್ರಕೃತಿಯ ಪ್ರತಿಯೊಂದು ತತ್ವದ ಮೇಲೂ ಕೂಡ ಗೆದ್ದು ವಿಜಯವನ್ನು ಸಾಧಿಸಿ ತನ್ನ ಹಿಡಿತಕ್ಕೆ ತಗೊಂಡು ಬಿಟ್ಟಿದ್ದಾನೆ ಪ್ರಕೃತಿಯನ್ನೇ ಈ ಆಧುನಿಕ ಮನುಷ್ಯ. ಕವಿತೆಯ ಶೀರ್ಷಿಕೆನೆ ಹೇಳುತ್ತೆ ಅಭಿನವ್ ಮನುಷ್ಯ. ಅಭಿನವ್ ದಟ್ ಮೀನ್ಸ್ ಆಧುನಿಕ್ ಮನುಷ್ಯ. ಕವಿ ಮುಂದೆ ಹೇಳ್ತಾರೆ, ಯಾಕೆ ಪ್ರಕೃತಿಯನ್ನ ಹಿಡಿತಕ್ಕೆ ಸಾಧಿಸಿದ್ದಾನೆ, ಯಾಕೆ ಪ್ರಕೃತಿಯ ಮೇಲೆ ಅವನು ಆಸೀನನಾಗಿದ್ದಾನೆ, ಹೇಗೆ कैसे मनुष्य ने प्रकृति को विजय प्राप्त कर लिया है, कैसे आसीन हुआ है. अगले लाइन में, अगले पंक्ति में कवि बोल रहे हैं, है बंधे नर के करों में वारी विद्युत भाप. है बंधे, है ಬಂಧೆ, ಬಂಧೆ ಬಂಧನನಾಗಿ, ಬಂಧನವಾಗಿದ್ದಾವೆ, ಕಟ್ಟಿಕೊಂಡಿದ್ದಾನೆ ಮನುಷ್ಯ. ಏನನ್ನ? ವಾರಿ ವಿದ್ಯುತ್ ಭಾಪ್. ವಾರಿ ಪಾನಿ, ವಿದ್ಯುತ್ ಎಲೆಕ್ಟ್ರಿಸಿಟಿ, ಭಾಪ್ ಬಾಷ್ಪ, ನೀರನ್ನ, ಜಲವನ್ನ, ವಿದ್ಯುತ್ ಶಕ್ತಿಯನ್ನ, ಬಾಷ್ಪವನ್ನ ಮನುಷ್ಯ ಬಂಧನಕ್ಕೊಳಪಡಿಸಿದ್ದಾನೆ, ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಅಪ್ನೆ ಕರೋಮೆ, ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಹೇಳ್ತಾರೆ ಕವಿ, ಹೇ ಬಂಧೆ ನರಕೆ ಕರೋಮೆ, ಹೇ ಬಂಧೆ, ಅವು ಕಟ್ಟಲ್ಪಟ್ಟಿವೆ. ಎಲ್ಲಿ? ನರಕೆ ಕರೋಮೆ, ನರಮನುಷ್ಯಕೆ ಕರೋಮೆ, ನರಮನುಷ್ಯನ ಕೈಯಲ್ಲಿ. ಕರೋಮೆ ಹಾಥೋಮೆ, ಬಂಧೆ ಹೇ, ಕಟ್ಟಲ್ಪಟ್ಟಿದ್ದಾವೆ, ಅವನ ಕಂಟ್ರೋಲ್ ಅಲ್ಲಿದ್ದಾವೆ. ಏನೇನು? ವಾರಿ ವಿದ್ಯುತ್ ಭಾಪ, ನೀರು, ವಿದ್ಯುತ್ ಶಕ್ತಿ ಮತ್ತೆ ಶಾಖ. ಅಷ್ಟೇ ಅಲ್ಲ, हुक्म पर चढ़ता है और उतरता है पवन का ताप. कवि ಹೇಳ್ತಾರೆ, हुक्म पर चढ़ता उतरता है पवन का ताप. हुक्म पर चढ़ता है, हुक्म इसका अर्थ है आदेश. मनुष्य के आदेश पर, मनुष्यನ ಆಜ್ಞೆಯ ಮೇಲೆ ಇವತ್ತು ಪವನದ ತಾಪ, ಗಾಳಿಯ ಟೆಂಪರೇಚರ್ ಚಡ್ತಾ ಹೈ और ಉತರ್ತಾ ಹೈ. ಮನುಷ್ಯ ಆದೇಶ ಮಾಡಿದ್ರೆ ಗಾಳಿಯ ತಾಪಮಾನವೂ ಕೂಡ ಜಾಸ್ತಿ ಆಗುತ್ತೆ, ಅದೇ ತಾಪಮಾನ ಕಮ್ಮಿನೂ ಆಗುತ್ತೆ. ಚಡ್ತಾ ಹೈ, ಉತರ್ತಾ ಹೈ, ಹತ್ತುತ್ತೆ, ಇಳಿಯುತ್ತೆ, ಇನ್ಕ್ರೀಸಿಂಗ್ ಅಂಡ್ ಡಿಕ್ರೀಸಿಂಗ್. ಮುಂದೆ ಹೇಳ್ತಾರೆ ಕವಿ, ಇಷ್ಟೆಲ್ಲ ಸಾಧನೆ ಮಾಡಿದ್ದಾನಲ್ವಾ ಮನುಷ್ಯ, ಮನುಷ್ಯನಿಗೆ ಏನಾದ್ರೂ ಅಡೆತಡೆಗಳು ಇದೆಯಾ? ಖಂಡಿತ ಇಲ್ಲ. ಕವಿ ಹೇಳ್ತಾರೆ ನೋಡಿ, है नहीं बाकी कही व्यवधान, लांग सकता नर सरित गिरि सिंधु एक समान. है नहीं बाकी, बाकी नहीं है, बाकी नहीं है, ಬಾಕಿ ಇಲ್ವೇ ಇಲ್ಲ. ಏನು? ಕಹೀ ವ್ಯವಧಾನ್, ಎಲ್ಲಿಯೂ ಕೂಡ ವ್ಯವಧಾನಗಳು, ಅಡೆತಡೆಗಳು, ರುಕಾವಟ್, ರೋಕ್ನೆ ವಾಲ, ಮನುಷ್ಯನನ್ನ ತಡೆತಕ್ಕಂತಹ ಶಕ್ತಿ ಬಾಕಿ ನಹಿ ಹೈ, ಎಲ್ಲೂ ಕೂಡ ಬಾಕಿ ಇಲ್ಲ. ಯಾಕೆಂದ್ರೆ ಒಂದು ಕೊನೆಯ, ಈ ಪಂಕ್ತಿಯ ಕೊನೆಯ ವಾಕ್ಯದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ ಕವಿ, ಲಾಂಗ್ ಸಕ್ತಾ ನರ್ सरित गिरि सिंधु एक समान. लांग सकता है, पार कर सकता है. ಮನುಷ್ಯ ಅಂದ್ಕೊಂಡ್ರೆ, ಮನುಷ್ಯ ಮನಸ್ಸು ಮಾಡಿದ್ರೆ ಒಂದೇ ಸಲ ಒಂದೇ ಸಮಾನವಾಗಿ ಪಾರು ಮಾಡ್ಕೊಂಡು ಹೋಗ್ಬಿಡ್ತಾನೆ, ದಾಟ್ಕೊಂಡು ಹೋಗ್ಬಿಡ್ತಾನೆ. ಏನನ್ನ? ಸರಿತ್ ಗಿರಿ ಸಿಂಧು. सरित गिरी सिंधु. सरित इसका अर्थ है नदी, गिरी इसका अर्थ है पहाड़, दैट मीन्स बेट्टा, और सिंधु सागर ಸಮುದ್ರ. ಈ ಮೂರನ್ನು ಕೂಡ ಒಂದೇ ಸಮಾನವಾಗಿ ದಾಟಿಕೊಂಡು ಹೋಗುವಂತಹ ಕೆಪಾಸಿಟಿ ಇವತ್ತು ಮನುಷ್ಯನಿಗೆ ಇದೆ. ಅಷ್ಟೊಂದು ತಂತ್ರಜ್ಞಾನ ಮುಂದುವರೆದಿದೆ. ಆ ರೀತಿಯಲ್ಲಿ ಬೆಳೆದು ನಿಂತಿದ್ದಾನೆ ಮನುಷ್ಯ. ಪ್ರಕೃತಿಯನ್ನೇ ತನ್ನ ಹಿಡಿತಕ್ಕೆ
ಸಾಧಿಸ್ಬಿಟ್ಟಿದ್ದಾನೆ ಅನ್ನುವಂತಹ ಮಾತನ್ನ ಇಲ್ಲಿ ಕವಿ ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಒಂದು ಅಬ್ಸರ್ವ್ ಮಾಡಿ, ಇಲ್ಲಿ ಮನುಷ್ಯನ ಸಾಧನೆಗಳನ್ನ ಕವಿ ವರ್ಣಿಸ್ತಾ ಇದ್ದಾನೆ. ಆದ್ರೆ ವರ್ಣಿಸ್ತಾ ಇರುವಂತಹ ಕವಿ ಈ ಪದ್ಯದಲ್ಲಿ ಏನು ಸಂದೇಶ ಕೊಡ್ತಾನೆ? ನಿಜವಾಗ್ಲೂ ಇವೆಲ್ಲ ಮನುಷ್ಯನ ಸಾಧನೆಗಳ? ಇಷ್ಟು ಮಾಡ್ಬಿಟ್ರೆ ಮನುಷ್ಯ ಸಾಧನೆ ಮಾಡ್ದಂಗಾಗುತ್ತಾ? ಎನಿವೆ, ಈ ಒಂದು ಲೈನ್ ನಲ್ಲಿ ವಾರಿ ವಿದ್ಯುತ್ ಭಾಪ್, ಈ ಒಂದು ಲೈನ್ ನಲ್ಲಿ ಶಬ್ದಾರ್ಥಗಳು ತುಂಬಾ ಮುಖ್ಯ ಆಗುತ್ತೆ. ಮತ್ತೆ ಲಾಸ್ಟ್ ಲೈನ್ ನಲ್ಲಿ ಸರಿತ್ ಗಿರಿ ಔರ್ ಸಿಂಧು, ಇದರಲ್ಲಿ ಶಬ್ದಾರ್ಥಗಳು ಮುಖ್ಯ. ಈ 6 ಪದಗಳ ಶಬ್ದಾರ್ಥಗಳು ತುಂಬಾ ಮುಖ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ಏನಕ್ಕೆ ಅಂತಂದ್ರೆ ಶಬ್ದಾರ್ಥದ ಸಮಾನಾರ್ಥಕ ಪದ, ಅಂದ್ರೆ ಒಂದು ಪದವನ್ನ ಕೇಳಿ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಅದಕ್ಕೆ ಸಮಾನಾರ್ಥಕ ಪದ ಕೇಳಬಹುದು. उदाहरण वारी इसका समानार्थक शब्द क्या है, पवन इसका समानार्थक शब्द क्या है, ಗಿರಿ इसका समानार्थक शब्द क्या है. ಮಲ್ಟಿಪಲ್ ಚಾಯ್ಸ್ ನಲ್ಲಿ ಕೇಳುವ ಸಾಧ್ಯತೆ ಇರುತ್ತೆ. ಇಲ್ಲ ಅಂತಂದ್ರೆ ಅನುರೂಪತಾದಲ್ಲಿ ಕೇಳ್ತಾರೆ. ಹೇಗೆ ವಾರಿ इसका अर्थ है जल पानी, ಹಾಗಾದ್ರೆ ಗಿರಿ ಡ್ಯಾಶ್ ಈ ರೀತಿಯಾಗಿ ಕೇಳ್ತಾರೆ. ಗಿರಿ ಮೀನ್ಸ್ ಪಹಾಡ್, ದಟ್ ಮೀನ್ಸ್ ಬೆಟ್ಟ. ಶಬ್ದಾರ್ಥಗಳನ್ನ ಗಮನ ಇಟ್ಟು ಓದಿ. ಮುಂದಿನ ಸ್ಟ್ಯಾನ್ಜಾದಲ್ಲಿ ಕವಿ ಹೇಳ್ತಾರೆ, यह मनुज जिसका गगन में जा रहा है यान, कांपते जिसके करों को देख कर परमाणु, कांपते जिसके करों को देख कर परमाणु. ಮನುಷ್ಯ ಪ್ರಕೃತಿಯ ಮೇಲೆ ಹಿಡಿತವನ್ನ ಸಾಧಿಸಿದ್ದಾನಲ್ವಾ, ಅಷ್ಟಕ್ಕೆ ಸುಮ್ಮನಾಗಿದ್ದಾನಾ? ಯಹ ಮನುಜ್, ಈ ಮನುಷ್ಯ ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ, ಗಗನ್ ಮೇ ಆಕಾಶ ಮೇ ಆಸ್ಮಾನ್ ಮೇ ಜಾ ರಹಾ ಹೈ, ಹೋಗ್ತಾ ಇದೆ ಯಾನ್, ಮನುಷ್ಯನ ಯಾನ, ಮನುಷ್ಯ ಬಿಟ್ಟಿರ್ತಕ್ಕಂತಹ ವಾಹನ ಇವತ್ತು ಗಗನಕ್ಕೆ ಹೋಗ್ತಾ ಇದೆ. ಗಗನವನ್ನ ದಾಟ್ಕೊಂಡು ಅಂತರಿಕ್ಷಕ್ಕೂ ಹೋಗ್ತಾ ಇದೆ. ಆಗ್ಲೇ ಹೇಳಿದೆ ನಾನು, ಮಂಗಳನ ಅಂಗಳದಲ್ಲಿ ವಾಹನವನ್ನ ಇಳಿಸಬೇಕು ಅಂತ ಯೋಚನೆ ಮಾಡ್ತಾ ಇರುವ ಮನುಷ್ಯ ಯಾವತ್ತಾದ್ರೂ ತನ್ನ ಮನಸ್ಸಿನ ಅಂಗಳದಲ್ಲಿ ಇಣುಕಿ ನೋಡುವಂತಹ ಪ್ರಯತ್ನವಾದ್ರೂ ಮಾಡಿದ್ದಾನ? ಕವಿ ಹೇಳ್ತಾರೆ, ಯಹ ಮನುಜ್, ಈ ಮನುಷ್ಯ ಜಿಸ್ಕಾ ಗಗನ್ ಮೇ ಜಾ ರಹಾ ಹೈ ಯಾನ, ಅವನ ಯಾನ ಗಗನದಲ್ಲಿ ಹೋಗ್ತಾ ಇದೆ ಇವತ್ತು. ಎಷ್ಟರ ಮಟ್ಟಿಗೆ ಮನುಷ್ಯ ಭಯಂಕರವಾಗಿ ಬೆಳೆದಿದ್ದಾನೆ ಅಂದ್ರೆ, ಕಾಂಪತೆ, ಕಂಪಿಸ್ತಾ ಇದ್ದಾವೆ, ನಡುಗ್ತಾ ಇದ್ದಾವೆ. ಏನು? जिसके करों को देखकर, जिसके करों को देखकर, मानव के करों को, मानव के हाथों को देखकर परमाणु, परमाणु भी आज मनुष्य के, मानव के हाथों को, करों को देखकर कांप रहे हैं, कंपिस्ता इदावे. अरे ಬೆಳೆದು ನಿಂತು ತನ್ನನ್ನ ಉಪಯೋಗ ಮಾಡಿ, ಪ್ರಯೋಗ ಮಾಡಿ ಸರ್ವನಾಶ ಮಾಡಿಕೊಂಡು ಮನುಷ್ಯ ಜಾತಿಯೇ ನಶಿಸಿ ಹೋಗುತ್ತೇನೋ, ಸರ್ವನಾಶವಾಗುತ್ತೇನೋ ಅಂತ ಹೇಳಿ ಇವತ್ತು ಪರಮಾಣುಗಳೇ ನಡುಗುವಂತಹ ಪರಿಸ್ಥಿತಿ ಬಂದಿದೆ. ಭಯಂಕರವಾದಂತಹ ಪರಿಸ್ಥಿತಿ. ಕಾಂಪತೆ, ಕವಿ ಹೇಳ್ತಾರೆ ನೋಡಿ ಈ ಲೈನ್ ನಲ್ಲಿ, ಕಾಂಪತೆ ಜಿಸ್ಕೆ ಕರೋಂ ಕೋ ದೇಖ್ ಕರ್ ಪರಮಾಣು, ಕಾಂಪ್ತೆ ಹೇ, ನಡುಗುತ್ತಾ ಇದ್ದಾವೆ. ಜಿಸ್ಕೆ ಕರೋಂ ಕೋ ದೇಖ್ಕರ್, ಅವನ ಕೈಗಳನ್ನ, ಕರಗಳನ್ನ ನೋಡಿ, ದೇಖ್ಕರ್ ನೋಡಿ, ಪರಮಾಣುಗಳು, ಪರಮಾಣುಗಳು ಕೂಡ ಮಾನವಕ್ಕೆ ಹಾತೋಂಕೋ, ಮನುಷ್ಯಕ್ಕೆ ಹಾತೋಂಕೋ, ಮಾನವನ ಕೈಗಳನ್ನ ನೋಡಿ ಕಾಂಪ್ ರಹೆ ಹೇ, ಕಂಪಿಸ್ತಾ ಇದ್ದಾವೆ, ನಡುಗುತ್ತಾ ಇದ್ದಾವೆ. ಇವತ್ತು ಆ ಮಟ್ಟಕ್ಕೆ ಬೆಳೆದು ಭಯಂಕರವಾಗಿ ನಿಂತಿದ್ದಾನೆ ಮನುಷ್ಯ. ನಿಜವಾಗ್ಲೂ ಇದು ಪ್ರಕೃತಿಯ ಮೇಲೆ ಸಾಧನೆ ಮಾಡಿರೋದು ನಿಜವಾಗ್ಲೂ ಮನುಷ್ಯನ ಸಾಧನೆಯ? ಕವಿ ಮುಂದೆ ಹೇಳ್ತಾರೆ, ಯಹ ಮನುಜ ಜೋ ಸೃಷ್ಟಿ ಕಾ ಶೃಂಗಾರ್, ಜ್ಞಾನ ಕಾ ವಿಜ್ಞಾನ ಕಾ ಆಲೋಕ ಕಾ ಆಗಾರ್. यह मनुज जो सृष्टि का श्रृंगार, ज्ञान का, विज्ञान का, आलोक का आगार, व्योम से पाताल तक सब कुछ इसे है ज्ञेय,
पर न यह परिचय मनुज का यह न उसका ಶ್ರೇಯ. ಮನುಷ್ಯ ಯಾವ ಮಟ್ಟಕ್ಕೆ ಬೆಳೆದಿದ್ದಾನೆ ಅಂದ್ರೆ ಕವಿ ಹೇಳ್ತಾರೆ ಈ ಒಂದು ಪ್ಯಾರಾಗ್ರಾಫ್ ನಲ್ಲಿ, ಯಹ ಮನುಜ್ ಜೋ ಸೃಷ್ಟಿ ಕಾ ಶೃಂಗಾರ್. ಸೃಷ್ಟಿ, ಯಹ ಸೃಷ್ಟಿ ಜೋ ಹೈ, ಈ ಒಂದು ಏನು ಪ್ರಪಂಚದಲ್ಲಿ ಸೃಷ್ಟಿ ಇದೆ ಆ ಸೃಷ್ಟಿ ಕಾ ಶೃಂಗಾರ, ಸೃಷ್ಟಿಗೆ ಶೃಂಗಾರನಾಗಿರ್ತಕ್ಕಂತಹ ಮನುಷ್ಯ, ಬ್ಯೂಟಿ ಆಫ್ ದ ನೇಚರ್. ಪ್ರಪಂಚದ ಸೌಂದರ್ಯವೇ ಮನುಷ್ಯ, ಸೃಷ್ಟಿಗೆ ಸೌಂದರ್ಯವೇ ಮನುಷ್ಯ. ಮನುಷ್ಯ ಸೃಷ್ಟಿ ಕಾ ಶೃಂಗಾರ ಹೈ. ಜ್ಞಾನ ಕಾ, ವಿಜ್ಞಾನ ಕಾ, ಆಲೋಕ ಕಾ ಆಗಾರ್. ಎಂತಹ ಶ್ಲಾಘನೀಯ ಮಾತುಗಳನ್ನ ಕವಿ ಹೇಳ್ತಾರೆ ಮನುಷ್ಯನ ಬಗ್ಗೆ, ಅವನ ಸಾಧನೆಗಳ ಬಗ್ಗೆ. ಕವಿ ಹೇಳ್ತಾರೆ, ಜ್ಞಾನ ಕಾ ವಿಜ್ಞಾನ ಕಾ ಆಲೋಕ ಕಾ ಆಗಾರ್. ಜ್ಞಾನ ಕಾ ವಿಜ್ಞಾನ ಕಾ, ಜ್ಞಾನದ ವಿಜ್ಞಾನದ, ಆಲೋಕ ಕಾ, ಆಲೋಕ ದಟ್ ಮೀನ್ಸ್ ರೋಶ್ನಿ, ಪ್ರಕಾಶ ಕಾ, ಒಂದು ಪ್ರಪಂಚಕ್ಕೆ ಬೆಳಕು ನೀಡುವಂತಹ ಬೆಳಕು ಈ ಒಂದು ಮನುಷ್ಯ. ಆಗಾರ್, ಬೆಳಕಿನ ಮನೆ. ಆಗಾರ್ ಘರ್. ಕೌನ್ ಸಾ ಆಗಾರ್? ಆಲೋಕ ಕಾ ಆಗಾರ್, ಪ್ರಕಾಶ್ ಕಾ ಘರ್. ಬೆಳಕಿನ ಮನೆಯಾಗಿ ಇರ್ತಕ್ಕಂತಹ ಮನುಷ್ಯ ಇವತ್ತು. ಯಾಕೆಂದ್ರೆ ಜ್ಞಾನ ವಿಜ್ಞಾನದಲ್ಲಿ ಪ್ರತಿಯೊಂದರಲ್ಲೂ ಕೂಡ ಅವನು ಪರಿಣಿತನಾಗಿದ್ದಾನೆ. ಸೃಷ್ಟಿ ಕಾ ಶೃಂಗಾರ ಹೇ ಮನುಷ್ಯ. ಸೃಷ್ಟಿಗೆ ಇವತ್ತು ಅವನು ಶೃಂಗಾರ ಅಂದ್ರೆ ಬ್ಯೂಟಿ ಆಫ್ ದ ನೇಚರ್ ಆಗಿದ್ದಾನೆ ಮನುಷ್ಯ. ಅಷ್ಟೇ ಅಲ್ಲ, ವ್ಯೋಮ ಸೆ ಪಾತಾಳ ತಕ್. ವ್ಯೋಮ ಯಾನಿ ಅಂತರಿಕ್ಷ, ಆಕಾಶ. व्योम से, आसमान से, पाताल तक यानी जमीन के अंदर तक, भूमि के अंदर पाताಳ तक, ಆಕಾಶದಿಂದ ಪಾತಾಳದವರೆಗೂ ಕೂಡ सब कुछ, सब कुछ, ಪ್ರತಿಯೊಂದು ಕೂಡ ಇಸೆ ಜ್ಞೇಯ ಹೈ, ಇಸೆ ಜ್ಞಾನ ಹೈ. ಇವನಿಗೆ ಜ್ಞಾನ ಇದೆ. ಆಕಾಶದ ಮೇಲೆ ಏನಿದೆ, ಭೂಮಿಯ ಕೆಳಗೆ ಏನಿದೆ, ಯಾವೆಲ್ಲ ಸಂಶೋಧನೆಗಳನ್ನ ಮಾಡಿದ್ದಾನೆ ನಿಮಗೆ ಗೊತ್ತಿರ್ತಕ್ಕಂಥ ವಿಚಾರಗಳೇ. ಎಲ್ಲರೂ ಕೂಡ ವಿಜ್ಞಾನವನ್ನ ಚೆನ್ನಾಗಿ ಓದ್ತಾ ಇದ್ದೀರಾ. ಇಂದಿನ ಪ್ರಗತಿಶೀಲ ಮನುಷ್ಯ, ಇಂದಿನ ಆಧುನಿಕ ಮನುಷ್ಯ ಆಕಾಶದ ಮೇಲೆ ಇರ್ತಕ್ಕಂತಹದ್ದನ್ನು ಸಂಶೋಧನೆ ಮಾಡಿದ್ದಾನೆ. ಪಾತಾಳ ಲೋಕದ ಒಳಗೆ ಇರೋದನ್ನು ಕೂಡ ಸಂಶೋಧನೆ ಮಾಡಿದ್ದಾನೆ. ಕವಿ ಹೇಳ್ತಾರೆ ಇಲ್ಲಿ, ವ್ಯೋಮ ಸೆ ಪಾತಾಳ ತಕ್, ಆಕಾಶದಿಂದ ಪಾತಾಳದವರೆಗೂ ಸಬ್ ಕುಚ್ ಇಸೆ ಹೇ ಜ್ಞೇಯ. ಸಬ್ ಕುಚ್, ಪ್ರತಿಯೊಂದು ಕೂಡ ಇವನಿಗೆ ಜ್ಞಾನ ಇದೆ. ಇಷ್ಟನ್ನ ಹೇಳಿ ಈಗ ಹೇಳುವಂತಹ ಸಾಲಿನಲ್ಲಿ ಕವಿ ಇಡೀ ಪದ್ಯವನ್ನೇ ಒಂದು ಮಟ್ಟಕ್ಕೆ ಟರ್ನ್ ಮಾಡಿಬಿಡ್ತಾರೆ. ಇವೆಲ್ಲಾ ಸಾಧನೆಗಳನ್ನ ಮಾಡಿದ್ದಾನಲ್ವಾ, ನಿಜವಾಗ್ಲೂ ಇವು ಮನುಷ್ಯನ ಸಾಧನೆಗಳ? ನಿಜವಾಗ್ಲೂ ಇವು ಒಂದು ಮನುಷ್ಯನ, ನಿಜವಾಗ್ಲೂ ಅವನ ನಿಜವಾದ ಅಚೀವ್ಮೆಂಟ್ಸ್? ಕವಿ ಒಂದು ಲೈನ್ ನಲ್ಲಿ ಹೇಳ್ತಾರೆ, पर न यह परिचय मनुज का यह न उसका श्रेय. पर ಆದ್ರೆ ನೋಡಿ, ಲೇಕಿನ್, ಕಿಂತು, ಪರಂತು, ಪರ್ ನಾಲ್ಕು ಕೂಡ ಒಂದೇ ಅರ್ಥ ಕೊಡುತ್ತೆ. ಪರ್ ಅಂತಕ್ಕಂಥದ್ದು ಕೆಲವೊಂದ್ಸಲ ಊಪರ್ ಅಥವಾ ಮೇಲೆ ಅನ್ನೋ ಮೀನಿಂಗ್ ಕೊಟ್ರೆ, ಕೆಲವೊಂದ್ಸಲ ಅದು ಕೂಡ ಆದರೆ ಅನ್ನುವ ಮೀನಿಂಗ್ ಕೊಡುತ್ತೆ. ಸೊ ಎನಿವೆ, पर न यह परिचय मनुज का, पर आदरे यह न परिचय मनुज का, यह परिचय नहीं है मनुष्य का. ಇದು ಮನುಷ್ಯನ ನಿಜವಾದ ಪರಿಚಯ ಅಲ್ವೇ ಅಲ್ಲ. ಈ ಸಾಧನೆಗಳಿಂದ ಮನುಷ್ಯನನ್ನ ಗುರುತಿಸ್ತಕ್ಕಂಥದ್ದು ಅಲ್ವೇ ಅಲ್ಲ. ಯಹ ನ ಉಸ್ಕಾ ಶ್ರೇಯ, ಶ್ರೇಯ ಭಿ ನಹಿ ಹೈ. ಇದು ನಿಜವಾದ ಮನುಷ್ಯನ ಶ್ರೇಯನೂ ಅಲ್ಲ, ಶ್ರೇಯನೂ ಅಲ್ಲ, ಕೀರ್ತಿನೂ ಅಲ್ಲ, ಸಾಧನೆನೂ ಅಲ್ಲ. ಇದು ಮನುಷ್ಯನ ಪರಿಚಯನೂ ಅಲ್ಲ, ಮನುಷ್ಯನ ಸಾಧನೆನೂ ಅಲ್ಲ. ಇವೆಲ್ಲ ಕೂಡ ಹಾಗಾದ್ರೆ ಮನುಷ್ಯನ ನಿಜವಾದ ಪರಿಚಯ ಏನು? ಕವಿ ನಿಜಕ್ಕೂ ಮನಮುಟ್ಟುವಂತಹ ಮಾತನ್ನ ಹೇಳ್ತಾರೆ. ಶ್ರೇಯ ಉಸ್ಕಾ ಬುದ್ಧಿ ಪರ ಚೈತನ್ಯ ಉರ್ಕಿ ಜೀತ್, श्रेय मानव से असीमित मानवों से प्रीत. ಶ್ರೇಯ ಉಸ್ಕಾ ಬುದ್ಧಿ ಪರ್ ಚೈತನ್ಯ, ಬುದ್ಧಿಯ ಮೇಲೆ ಚೈತನ್ಯನಾಗಿರ್ತಕ್ಕಂತಹ ಮನುಷ್ಯ, ಅವನಿಗೆ ಇರ್ತಕ್ಕಂತಹ ಬುದ್ಧಿಯನ್ನ ಹೇಗೆ ಉಪಯೋಗಿಸಬೇಕು ಅನ್ನುವಂತಹ ಚೈತನ್ಯ, ಬುದ್ಧಿ ಇದೆ, ಆ ಬುದ್ಧಿಯನ್ನ ಉಪಯೋಗಿಸುವಂತಹ ಚೈತನ್ಯ
ಒಳ್ಳೆಯದಕ್ಕೆ ಉಪಯೋಗಿಸಬೇಕಾ ಕೆಟ್ಟದ್ದಕ್ಕೆ ಉಪಯೋಗಿಸಬೇಕಾ ಅಂತಕ್ಕಂತಹ ಒಳ್ಳೆ ಮತ್ತು ಕೆಟ್ಟದ್ದರ ನಡುವೆ ಅಂತರವನ್ನ ವ್ಯತ್ಯಾಸವನ್ನ ಯೋಚನೆ ಮಾಡುವ ಕಂಡುಹಿಡಿಯುವಂತಹ ಆ ಒಂದು ಬುದ್ಧಿ ಇದು ಉರ್ಕಿ ಜೀತ್, ಹೃದಯ ಕಿ ಜೀತ್. ಮನುಷ್ಯನ ಎಲ್ಲರ ಹೃದಯಗಳ ಮೇಲೆ ಗೆಲುವನ್ನ ಸಾಧಿಸಬೇಕು, ಪ್ರಕೃತಿಯ ಮೇಲೆ ಅಲ್ಲ. ಕವಿ ಈ ಲೈನಲ್ಲಿ ಹೇಳ್ತಾರೆ, ಶ್ರೇಯ ಉಸ್ಕ, ಅವನ ನಿಜವಾದ ಶ್ರೇಯ ಏನು ಅಂದ್ರೆ ಶ್ರೇಯ ಉಸ್ಕ ಬುದ್ಧಿ ಪರ್ ಚೈತನ್ಯ, ಬುದ್ಧಿಯ ಮೇಲೆ ಚೈತನ್ಯ ಇರಬೇಕು, ಕಂಟ್ರೋಲಿಂಗ್ ಕೆಪಾಸಿಟಿ ಇರಬೇಕು. और ಉರ್ಕಿ ಜೀತ್, ಹೃದಯದ ಮೇಲೆ ಗೆಲುವನ್ನ ಸಾಧಿಸಬೇಕು, ಮನಸ್ಸನ್ನ ಗೆಲ್ಲಬೇಕು. ಶ್ರೇಯ ಮಾನವ ಕಿ ಅಸೀಮಿತ ಮಾನವ ಸೆ ಪ್ರೀತ, ಶ್ರೇಯ ಅವನ ನಿಜವಾದ ಗೆಲುವು ಏನಂದ್ರೆ ಶ್ರೇಯ ಮಾನವಕಿ, ಮನುಷ್ಯನ ಶ್ರೇಯ, ನಿಜವಾದ ಶ್ರೇಯ ಮಾನವಕಿ ಅಸೀಮಿತ ಮಾನವೋ ಸೆ ಪ್ರೀತ್. ಅಸೀಮಿತ್, ಅನ್ಲಿಮಿಟೆಡ್. ಮನುಷ್ಯನ ನಡುವೆ ಅನ್ಲಿಮಿಟೆಡ್ ಆಗಿರ್ತಕ್ಕಂತಹ ಆ ಮನುಷ್ಯನ ಮೇಲೆ ಇರುವಂತಹ ಪ್ರೀತಿ. ಹೌದು, ಮನಸ್ಸನ್ನ ಗೆಲ್ಲೋದು, ಮನುಷ್ಯನನ್ನ ಪ್ರೀತಿಸೋದು, ಇದು ನಿಜವಾದ ಮನುಷ್ಯನ ಶ್ರೇಯ, ಅವನ ಕೀರ್ತಿ. ಶ್ರೇಯ ಮಾನವಕಿ ಅಸೀಮಿತ ಮಾನವೋ ಸೆ ಪ್ರೀತ್. ಏಕ್ ನರ್ಸೆ, ಕವಿ ಮುಂದೆ ಹೇಳ್ತಾರೆ, ಏಕ್ ನರ್ಸೆ ದೂಸರೆ ಕೆ ಬೀಚ್ ಕಾ ವ್ಯವಧಾನ್ तोड़ दे जो बस वही ज्ञानी वही विद्वान और मानव भी वही एक नर से ಒಬ್ಬ ಮನುಷ್ಯನಿಂದ दूसरे के बीच का ವ್ಯವಧಾನ, ಒಬ್ಬ ಮನುಷ್ಯ ಮತ್ತೆ ಇನ್ನೊಬ್ಬ ಮನುಷ್ಯನ ನಡುವೆ ಇರತಕ್ಕಂತಹ ನಡುವೆ ಇರತಕ್ಕಂತಹ ವ್ಯವಧಾನ, ಅಡೆತಡೆಗಳನ್ನ, ಗೋಡೆಗಳನ್ನ, ಅಸಮಾನತೆಯ ಗೋಡೆ, ಜಾತಿ ಧರ್ಮದ ಗೋಡೆ, ಬಡವ ಶ್ರೀಮಂತ ಅನ್ನುವ ಗೋಡೆ, ಈ ಗೋಡೆಗಳನ್ನ ಏಕ್ ನರಸೆ ದೂಸರೆ ಕೆ ಬೀಚ್ ಕಾ ವ್ಯವಧಾನ್, ಈ ಒಂದು ಮನುಷ್ಯನ ಮತ್ತೆ ಇನ್ನೊಂದು ಮನುಷ್ಯನ ನಡುವೆ ಇರತಕ್ಕಂತಹ ವ್ಯವಧಾನವನ್ನ, ಗೋಡೆಯನ್ನ ತೋಡದೆ ಇಸ್ಕಾ ಆಪೋಸಿಟ್ ವರ್ಡ್ ಜೋಡ್ದೆ. ಜೋಡ್ನ ಮೀನ್ಸ್ ಜೋಡಿಸೋದು, ತೋಡ್ನ ಮೀನ್ಸ್ ಅದನ್ನ ಬ್ರೇಕ್ ಮಾಡೋದು, ಕಿತ್ ಹಾಕೋದು, ಒಡೆದು ಹಾಕೋದು. ಸೊ ಇಲ್ಲಿ ಕವಿ ಹೇಳ್ತಾರೆ, ತೋಡ್ದೆ ಏನನ್ನ ಒಡೆದು ಹಾಕ್ಬೇಕು? ಮನುಷ್ಯನ ನಡುವೆ ಇರತಕ್ಕಂತಹ ಗೋಡೆ, ಅಸಮಾನತೆಯ ಗೋಡೆಯನ್ನ ಒಡೆದು ಹಾಕಿ, ಬಸ್ ವಹಿ ಜ್ಞಾನಿ ವಹಿ ವಿದ್ವಾನ್, ಜ್ಞಾನಿ वही विद्वान जो मनुष्य मानव के बीच के व्यवधान को तोड़ देता है. ಯಾವ ಮನುಷ್ಯನ ನಡುವೆ ಇರತಕ್ಕಂತಹ ಅಸಮಾನತೆಗಳನ್ನ, ತಡೆಗೋಡೆಗಳನ್ನ ಉರುಳಿಸ್ತಾನೆ, ವಹಿ ಜ್ಞಾನಿ ವಹಿ ವಿದ್ವಾನ್, ಅವನೇ ಜ್ಞಾನಿ, ಅವನೇ ವಿದ್ವಾನ, ಅವನೇ ವಿದ್ವಾಂಸ, ಅವನೇ ವಿದ್ಯಾವಂತ. ಔರ್ ಮಾನವ್ ಭೀ ವಹಿ, ಮತ್ತೆ ಮನುಷ್ಯನೂ ಕೂಡ ಅವನೇ, ಮನುಷ್ಯ ಅನ್ನಿಸ್ಕೊಳ್ಳಕ್ಕೆ ಯೋಗ್ಯನೂ ಕೂಡ ಅವನೇ. ವಹಿ ಮಾನವ್ ಕಹಲಾನೆ ಕಾ ಅಧಿಕಾರಿ ಹೈ. ನಿಜವಾಗ್ಲೂ ರಾಮಧಾರಿ ಸಿಂಹ ದಿನಕರ್ಜಿರವರ ಪ್ರಕಾರ ಮನುಷ್ಯನ ನಿಜವಾದ ಸಾಧನೆಯನ್ನ ಎಷ್ಟು ಅದ್ಭುತವಾಗಿ ಬಿಚ್ಚಿಟ್ಟಿದ್ದಾರೆ. ಪರೀಕ್ಷಾ ದೃಷ್ಟಿಯಿಂದ ಇಡೀ ಸಂಪೂರ್ಣ ಪದ್ಯದಲ್ಲಿ ನೋಡಿ, ಈ ಪದ್ಯದ ಸಾರಾಂಶವನ್ನ ಒಂದು ನೀವು ಅರ್ಥ ಮಾಡಿಕೊಂಡು ಬರೆಯೋಕ್ಕೆ ಪ್ರಯತ್ನ ಪಟ್ರೆ, ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಹೇಗೆ ಪ್ರಶ್ನೆಯನ್ನ ಕೇಳಿದ್ರು ಕೂಡ ಅಟೆಂಡ್ ಮಾಡುವಂತಹ ಕೆಪಾಸಿಟಿ ಇರುತ್ತೆ. ಪಾಯಿಂಟ್ಸ್ ವೈಸ್ ನೋಡ್ತಾ ಹೋಗೋಣ, ಪದ್ಯದಲ್ಲಿ ಕವಿ ಏನ್ ಹೇಳ್ತಾರೆ ಅಂತ. ಮೊದಲನೇ ಪಾಯಿಂಟ್, रामधारी सिंह दिनकर जी ने इस कविता में मनुष्य को विश्लेषण किया है. कवि कहते हैं कि मनुष्य ने, आज के आधुनिक मनुष्य ने प्रकृति के हर एक तत्व पर विजय प्राप्त कर लिया है. वारी विद्युत और भाप को वह अपने हाथों में बांध लिया है. आज मनुष्य के आदेश पर पवन का ताप चढ़ता है और उतरता है. आज मनुष्य सरित गिरी और सिंधु को, नदी पहाड़ और समुद्रों को एक समान लांग सकता है, बिना किसी व्यवधान के, ಯಾವುದೇ ಅಡೆತಡೆಗಳು ಇಲ್ಲದೆ. मनुष्य का यान गगन में जा रहा है. आज ಮನುಷ್ಯನ ಯಾನ ಗಗನಕ್ಕೆ ಹೋಗ್ತಾ ಇದೆ. ಪರಮಾಣು ಮನುಷ್ಯ ಕೆ ಕರೋಂ ಕೋ ದೇಖ್ ಕರ್ ಕಾಂಪ್ ರಹೆ ಹೈ. ಪರಮಾಣುಗಳು ಕೂಡ ಮನುಷ್ಯನ ಕೈಗಳನ್ನ ನೋಡಿ ನಡುಗುತ್ತಾ ಇದ್ದಾವೆ. ಯಹ ಮನುಜ್
सृष्टि का श्रृंगार है. ಈ ಮನುಷ್ಯ ಸೃಷ್ಟಿಗೆ ಶೃಂಗಾರ. ಯಾಕೆಂದ್ರೆ ಜ್ಞಾನ और विज्ञान का आलोक का आगार है. ಜ್ಞಾನ ವಿಜ್ಞಾನ ಮತ್ತು ಬೆಳಕಿನ ಆಗರ ಮನುಷ್ಯ. व्योम से पाताल तक हर एक पर मनुष्य का ज्ञान है. ವ್ಯೋಮದಿಂದ ಪಾತಾಳದವರೆಗೆ, ದಟ್ ಮೀನ್ಸ್ ಅಂತರಿಕ್ಷದಿಂದ ಪಾತಾಳದವರೆಗೆ ಪ್ರತಿಯೊಂದರಲ್ಲೂ ಮನುಷ್ಯನ ಜ್ಞಾನ ಇದೆ. दिनकर जी कहते हैं यह सभी मानव के साधना है लेकिन मानव की सिद्धि नहीं है. मनुष्य का श्रेय और मनुष्य का असली पहचान यह नहीं है. ಮನುಷ್ಯನ ಅಸಲಿ ಆ ಒಂದು ಅಸಲಿಯಾಗಿರ್ತಕ್ಕಂತಹ ಕೀರ್ತಿ ಮನುಷ್ಯನದು ಇದಲ್ಲ. ಹಾಗಾದ್ರೆ ಏನು? मनुष्य का श्रेय मानव मानव के बीच में प्रेम का बांध बांधना है, स्नेह का बांध बांधना है. ಮನುಷ್ಯನ ನಿಜವಾದ ಕೀರ್ತಿ ಏನು ಅಂದ್ರೆ ಮನುಷ್ಯನ ನಡುವೆ ಪ್ರೀತಿ ಮತ್ತು ಸ್ನೇಹದ ಬಂಧನವನ್ನ ಬಿತ್ತಬೇಕು. ಉಸ್ಕೋ ಸ್ವಯಂ ಕೋ ಪಹಚಾನನಾ ಹೈ. ಫಸ್ಟ್ ಅವನು ತನ್ನನ್ನು ತಾನು ಅರ್ಥ ಮಾಡ್ಕೋಬೇಕು. और जो मनुष्य ಯಾವ ಮಾನವ मानव के बीच के व्यवधान को दूरी को ಮಾನವನ ನಡುವೆ ಇರುವಂತಹ ವ್ಯವಧಾನವನ್ನ, ಆ ಒಂದು ಅಸಮಾನತೆಗಳ ಆ ಒಂದು ಗೋಡೆಯನ್ನ ತೋಡ್ದೇಕರ್ ಹೊಡೆದು ಉರುಳಿಸಿ ಮನುಷ್ಯ के बीच स्नेह का बांध बांधता है. ಮನುಷ್ಯನ ನಡುವೆ ಸ್ನೇಹದ ಬಂಧನವನ್ನ ಬಿತ್ತುತ್ತಾನೆ. ಆ ಸ್ನೇಹದ ಬಂಧನವನ್ನ ಅವನು ಕಟ್ಟುತ್ತಾನೆ. ವಹಿ ಅವನೇ ನಿಜವಾದ ಜ್ಞಾನಿ, ನಿಜವಾದ ವಿದ್ವಾಂಸ, ನಿಜವಾದ ಮನುಷ್ಯ ಅಂತ ಈ ಪದ್ಯದಲ್ಲಿ ಕವಿ ಹೇಳ್ತಾರೆ. ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಅಭಿನವ ಮನುಷ್ಯ ಸಾರಾಂಶ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪರೀಕ್ಷಾ ದೃಷ್ಟಿಯಿಂದ ಮೇನ್ ಪಾಯಿಂಟ್ಸ್ ಅನ್ನ ಓದ್ಕೊಂಡಾದ್ಮೇಲೆ ಪ್ರಶ್ನೆಗಳನ್ನ ಉತ್ತರಗಳನ್ನ ಓದ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದಾದ್ಮೇಲೆ ಬರೆಯಕ್ಕೆ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ. ವಿದ್ಯಾಸ್ತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.